ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗೈಸ್, ಎಸ್ ಗೈಸ್, ನೀವು ಆಲ್ರೆಡಿ ತಮ್ನೇಲ್ ನೋಡಿದೀರಾ. ನಾನು ಇವತ್ತು ಮಾತಾಡಕ್ಕೆ ಹೊರಟಿರುವಂತಹ ವಿಷಯ ಬಂದ್ಬಿಟ್ಟು ಕಾರ್ಪೊರೇಟ್ ಫ್ಯಾಕ್ಟ್ಸ್. ಸೊ ಇದು ಯಾಕೆ ನನ್ಗೆ ಮಾಡ್ಬೇಕು ಅಂತ ತಲೆಯಲ್ಲಿ ಬಂತು ಅಂದ್ರೆ, ಸರ್ ನಿಮ್ಮಲ್ಲೇ ಕೆಲವೊಬ್ರು ಇವಾಗ ಜಾಬ್ ಅನ್ನ ಹುಡುಕ್ತಾ ಇರ್ತೀರಾ, MNC ಜಾಬ್ ಮಾಡ್ಬೇಕು, ನೆಕ್ಸ್ಟ್ ಅಲ್ಲಿ ನಾನು ಸೆಟ್ಲ್ ಆಗ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ಅನ್ಕೊಂಡಿರ್ತೀರಾ. ಅಂಡ್ ಇನ್ನು ಕೆಲವೊಬ್ರು ಆನ್ ಬೋರ್ಡಿಂಗ್ ಡೇಟ್ ಕೊಟ್ಟಿರ್ತಾರೆ, ಇನ್ನು ಜಾಯ್ನ್ ಆಗುವಂತಹ ಅಂದ್ರೆ ಟೈಮ್ಗೆ ನಿಯರ್ ಆಗಿ ನೀವು ಇರ್ತೀರಾ. ಇನ್ನು ಸ್ವಲ್ಪ ಜನ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ಅಂದ್ರೆ ಒಂದು 2-3 ಮಂತ್ಸ್ ಆಗಿರತ್ತೆ. ಸೊ ಅದಕ್ಕೋಸ್ಕರ ಇವ್ರು ಎಲ್ರಿಗೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ಲಿ, ಯಾವ ರೀತಿ ನಾವು ಕಾರ್ಪೊರೇಟ್ ಅಲ್ಲಿ ಇದ್ರೆ ಸರ್ವೈವ್ ಆಗಬಹುದು ಅನ್ನೋದಕ್ಕೆ ನಾನು ಇದೊಂದು ವಿಡಿಯೋ ಮಾಡುವ ಅಂತ ಅನ್ಕೊಂಡೆ. ಇದರಲ್ಲಿ ಕೆಲವೊಂದು ನನ್ನ ಎಕ್ಸ್ಪೀರಿಯನ್ಸ್ ಗಳು ಕೂಡ ಇದೆ, ಕೆಲವೊಂದನ್ನು ನಾನು ನನ್ನ ಫ್ರೆಂಡ್ಸ್ ಅವ್ರ ಹತ್ರ ಕೇಳಿ ತಿಳ್ಕೊಂಡಿರೋದು ಇದೆ. ಸೊ ಎಲ್ಲಾನು ಇನ್ಕ್ಲೂಡ್ ಮಾಡಿ ಒಂದು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಈ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿರೋರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಎಸ್ ಗೈಸ್, ನಾವ್ ಇವಾಗ ಸ್ಟಾರ್ಟ್ ಮಾಡುವ. ಹೇಗೆ ನಾವು ಕಾರ್ಪೊರೇಟ್ ಅಲ್ಲಿ ಸರ್ವೈವ್ ಆಗ್ಬೋದು, ಯಾವ ರೀತಿ ನಮ್ಮನ್ನ ನಾವು ತೊಡಸ್ಕೋಬೇಕು ಗೈಸ್, ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಂದ್ರೆ ವೇ ಆಫ್ ಕಮ್ಯುನಿಕೇಶನ್. ಗೈಸ್, ವೇ ಆಫ್ ಕಮ್ಯುನಿಕೇಶನ್ ಹೆಂಗಿರ್ಬೇಕು ಅಂದ್ರೆ, ನೀವು ತುಂಬಾನು ಮಾತಾಡಕ್ ಹೋಗ್ಬೇಡಿ, ಏನು ಮಾತಾಡ್ದೇನು ಕೂಡ ಇರ್ಬೇಡಿ. ಯಾಕಂದ್ರೆ ತುಂಬಾನೇ ಮಾತಾಡಕ್ ಹೋಗಿ ನೀವು ಪಾಯಿಂಟ್ ಔಟ್ ಆಗ್ಬಿಡ್ತೀರಾ, ಏನು ಮಾತಾಡಿಲ್ಲ ಅಂದ್ರೆ ನಿಮ್ಮನ್ನ ಡಂಪ್ ಅಂತ ತಿಳ್ಕೊಂತೀರಾ. ಸೊ ಎಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ. ಯಾವ ಕಡೆ ನೀವು ಮಾತಾಡದೆ ಕ್ವೈಟ್ ಇದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ, ಅಲ್ಲಿ ಏನು ಮಾತಾಡಕ್ ಹೋಗ್ಬೇಡಿ. ಸೊ ಕೆಲವೊಂದು ಸಿಚುವೇಶನ್ ಹೆಂಗಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಇವಾಗ ನೋಡಿ, ನೀವು ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಗೆ ಟೀಮ್ ಅಲ್ಲಿ ಓವರ್ ಪ್ರೆಷರ್ ಆಗ್ತಾ ಇದೆ, ಅಥವಾ ನಿಮ್ಗೆ ಎಕ್ಸ್ಟೆಂಡ್ ಮಾಡಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ನೀವೇನ್ ಮಾಡ್ತೀರಾ, ನಿಮ್ಮ ಎಲ್ಲಾ ಗ್ರೂಪ್ ನಿಮ್ ಕಲೀಗ್ಸ್ ಎಲ್ಲಾರ್ದು ಒಪಿನಿಯನ್ ನೀವು ತಗೊಂಡಿರ್ತೀರಾ, ಆಲ್ರೆಡಿ ಇಂಟರ್ನಲ್ ಡಿಸ್ಕಸ್ ಮಾಡಿರ್ತೀರಾ, ಇದು ನನ್ಗೆ ಆಗಲ್ಲ ಹೋಗಲ್ಲ ಅಂತ. ನೀವೇನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ವಾಯ್ಸ್ ರೈಸ್ ಮಾಡ್ತೀರಾ, ಇಲ್ಲ ನನಗೆ ಇದು ಆಗಲ್ಲ, ಇಷ್ಟು ಪ್ರೆಷರ್ ಆಗ್ತಾ ಇದೆ, ನಮ್ಗೆ ವರ್ಕ್ ಮಾಡಕ್ ಆಗಲ್ಲ ಅಂತ. ಆಗ ಏನಾಗುತ್ತೆ ಗೊತ್ತಾ, ಜಸ್ಟ್ ನೀವಷ್ಟೇ ಪಾಯಿಂಟ್ ಔಟ್ ಆಗ್ತೀರಾ, ನಿಮ್ಮ ಹಿಂದೆ ಮಾತಾಡಿದವ್ರು ಯಾರು ಆಮೇಲೆ ಮಾತಾಡಲ್ಲ, ಎಲ್ಲ ಕ್ವೈಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ, ಸೊ ನಾನು ಮಾತಾಡಿ ನಾನು ಕೂಡ ಪಾಯಿಂಟ್ ಔಟ್ ಆಗ್ತೀನಿ ಅಂತ. ಸೊ ಆಗ ಏನಾಗುತ್ತೆ ಅಂದ್ರೆ ನಿಮ್ಮ ಹೆಸರು ಮಾತ್ರ ಹೈಲೈಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ಹೈಲೈಟ್ ಆದ್ರೆ ಇದು ನಿಮ್ಮ ಕೆರಿಯರ್ ಗ್ರೋತ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಗೈಸ್. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಆಫೀಸ್ ಅನ್ನೋದು, ಕಲೀಗ್ಸ್ ಅನ್ನೋದು, ಫ್ರೆಂಡ್ಸು, ಗ್ಯಾಂಗು ಆತರ ಏನು ಮಾಡಕ್ ಹೋಗ್ಬಿಡಿ. ಈ ಆಫೀಸ್ ಫ್ರೆಂಡ್ಸೇ ಬೇರೆ ತರ, ಸ್ಕೂಲ್ ಫ್ರೆಂಡ್ಸೇ ಬೇರೆ ತರ ಇರ್ತಾರೆ, ಆಯ್ತಾ. ಆಫೀಸ್ ಅಲ್ಲಿ ಯಾರು ಫ್ರೆಂಡ್ಸ್ ಅಂತ ಆಗಲ್ಲ, ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರು ನಾನ್ ಬೆಳಿಬೇಕು ಅನ್ನೋ ಇಂಟೆನ್ಷನ್ ಇರ್ತಾರೆ. ಯಾಕಂದ್ರೆ ಇವಾಗ ಒಂದು ಪ್ರಮೋಷನ್ ವೈಸ್ ಬಂದ್ರು ನಿಮ್ ಇಬ್ರಿಗೆ ಪ್ರಮೋಷನ್ ಕೊಡ್ತೀವಿ, ಯಾರು ಸೆಲೆಕ್ಟ್ ಮಾಡ್ಕೊಂತೀರ ಅಂದ್ರೆ ಅವ್ರ ಹೆಸರನ್ನೇ ಹೇಳ್ಕೊಂತಾರೆ, ಇನ್ನೊಬ್ರಿಗೆ ಬಿಟ್ಕೊಡಲ್ಲ. ಸೊ ಹಾಗಾಗಿ ಎಲ್ಲಿ ಫ್ರೆಂಡ್ಶಿಪ್ ಮಾಡ್ಬೇಕು ಮಾಡಿ, ಹೊರಗಡೆ ಬಂದಾಗ ಫ್ರೆಂಡ್ಸ್ ತರನೇ ಇರಿ. ಬಟ್ ಆಫೀಸ್ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಮೈಂಡ್ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ನಿಮ್ಮ ಎಲ್ಲಾ ಪರ್ಸನಲ್ ಥಿಂಗ್ಸ್ ಅಥವಾ ನಿಮ್ಗೆ ಪರ್ಸನಲಿ ನಿಮ್ಗೆ ಆಗ್ತಾ ಇರೋಂತ ಪ್ರಾಬ್ಲಮ್ಸ್ ನ ಜಾಸ್ತಿ ಡಿಸ್ಕ್ಲೋಸ್ ಮಾಡಕ್ ಹೋಗ್ಬೇಡಿ ಯಾರ ಹತ್ರನು. ಸೊ ನಿಮ್ಗೆ ಇಂಟರ್ನಲ್ ನಿಮ್ಗೆ ಆಗ್ತಾ ಇಲ್ಲ, ಇವಾಗ ಪ್ರೆಷರ್ ಅನಿಸ್ತಾ ಇದೆ, ಅಥವಾ ನಿಮಗೆ ಎಕ್ಸ್ಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಈ ತರ ಸಿಚುವೇಶನ್ ಬಂತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ಮ ಮ್ಯಾನೇಜರ್ ಅಥವಾ ನಿಮ್ ಟೀಮ್ ಲೀಡರ್ ಹತ್ರ ನೀವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮಾತಾಡಿ. ಓಪನ್ ಆಗಿ ಯಾವುದೇ ಒಂದು ಹರ್ಡಲ್ ಆಗಿ ಎಲ್ಲೂ ಹೈಲೈಟ್ ಮಾಡಕ್ ಹೋಗ್ಬಿಡಿ. ಅಲ್ಲಿ ಹೈಲೈಟ್ ಮಾಡಿದ್ರೆ ನೀವು ಹೈಲೈಟ್ ಆಗ್ಬಿಡ್ತೀರಾ ಅಷ್ಟೇ. ಓಕೆನಾ ಗೈಸ್, ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಕೋಆರ್ಡಿನೇಷನ್. ಬಿಲ್ಡ್ ಅ ಗುಡ್ ಕೋಆರ್ಡಿನೇಷನ್ ವಿತ್ ಇನ್ ಟೀಮ್ ಅಂಡ್ ವಿತ್ ಅದರ್ ಟೀಮ್. ಗೈಸ್, ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಪ್ರತಿಯೊಂದು ಅಂದ್ರೆ ಟೀಮ್ ಅಂದ್ಮೇಲೆ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಚೆನ್ನಾಗೇ ಇರಿ. ಹಂಗಂತ ನಾನು ಮೊದಲೇ ಹೇಳಿದಾಗೆ ಫ್ರೆಂಡ್ಸ್ ಆಗಿರಿ, ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಾನು ಹೇಳದ್ನಲ್ಲ ಆಲ್ರೆಡಿ ಥಿಂಗ್ಸು. ಸೊ ಇಲ್ಲಿ ಎಲ್ಲರೂ ಬಂದಿರೋದು ನಾನು ಜಾಬ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಈಗ ಸೆಟ್ಲ್ ಆಗ್ಬೇಕು ಅಂತಾರೆ. ಸೊ ಪ್ರಮೋಷನ್ ಹೈಕ್ ವೈಸ್ ಬಂದಾಗ ಅದು ಅವ್ರದಷ್ಟೇ ಅವ್ರು ನೋಡ್ತಾರೆ, ಬೇರೆಯವ್ರಿಗೆ ಅವ್ರು ಬಿಟ್ಕೊಡಲ್ಲ. ಹಾಗಾಗಿ ಸೊ ಇನ್ನೊಂದೇನಂತ ಗೊತ್ತಾ, ಅದೇ ರೀಸನ್ ನೀವು ಆದ್ರೆ ಎಲ್ರ ಜೊತೆನೂ ಮಾತಾಡ್ಕೊಂಡೇ ಇರಿ. ಹಂಗಂತ ಹೇಳ್ಬಿಟ್ಟು ಅವ್ರು ಕಂಡ್ರಾಗಲ್ಲ, ಇವ್ರು ಕಂಡ್ರಾಗಲ್ಲ, ಅವ್ರ ಹತ್ರ ನಾನು ಮಾತಾಡಲ್ಲ ಅಂತ ಆಟಿಟ್ಯೂಡ್ ಏನೋ ಮಾಡಕ್ ಹೋಗ್ಬಿಡಿ. ಎದುರುಗಡೆ ಚೆನ್ನಾಗೇ ಮಾತಾಡ್ಕೊಂಡಿರಿ, ಆಯ್ತಾ. ಒಳಗಡೆ ಏನೇ ಇದ್ರು ಅದು ಸುಮ್ನೆ ಇರ್ಲಿ, ಬಟ್ ಎದುರುಗಡೆ ನೀವು ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿರ್ಬೇಕು. ಬೇಕಂದ್ರೆ ಅದು ಮಾತಾಡ್ಲೇಬೇಕಾಗುತ್ತೆ. ಕೆಲವೊಂದು ನಮ್ಗೆ ಗೊತ್ತಿಲ್ಲದಿರೋ ಥಿಂಗ್ಸ್ ನಾವು ಅವರಿಂದ ಕಲಿಬೇಕಾಗಿರುತ್ತೆ, ಅಥವಾ ಅವ್ರಿಗೆ ಏನು ಗೊತ್ತಿಲ್ಲದಿರೋ ನಾವು ಹೇಳ್ಕೊಡೋಂಥ ಸಿಚುವೇಶನ್ ಕೂಡ ಬರುತ್ತೆ. ಹಾಗಾಗಿ ಒಂದು ಲಿಮಿಟೆಡ್ ಪೀಪಲ್ ಅಥವಾ ಲಿಮಿಟೆಡ್ ಟೀಮ್ ನ ಮಾಡ್ಕೊಂಡು ಅವ್ರ ಜೊತೆಗೆ ಅಷ್ಟೇ ಮಿಂಗಲ್ ಆಗಿರ್ತೀನಿ, ನಾನು ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಲ್ಲ ಅನ್ನೋದು ತಪ್ಪು. ಸೊ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರಿ. ಹಾಗೆ ವಿತ್ ಅದರ್ ಟೀಮ್, ಸೊ ನಮ್ ಟೀಮ್ ಒಂದೇ ಮಾತಾಡ್ಕೊಂಡಿರ್ಬೇಕು ಅಂದ್ರೆ ಬೇರೆ ಟೀಮ್ ಜೊತೆ ಚೆನ್ನಾಗಿರಿ, ಬಾಂಡಿಂಗ್ ಚೆನ್ನಾಗಿ ಇಟ್ಕೊಂಡಿರಿ. ಯಾಕೆ ಗೊತ್ತಾ, ಇಲ್ಲಿ ಒಂದು ಟೀಮ್ ಇನ್ನೊಂದು ಟೀಮ್ಗೆ ಇಂಟರ್ ಲಿಂಕ್ ಆಗಿರುತ್ತೆ, ನಮ್ಮ ವರ್ಕ್ ಅವ್ರ ವರ್ಕ್ ಇಂಟರ್ ಲಿಂಕ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಕೆಲವೊಂದು ನಮ್ಮ ವರ್ಕ್ ಅಲ್ಲಿ ಯಾವ್ದಾದ್ರು ಒಂದು ರಿಸಾಲ್ವ್ ಆಗದಿರೋಂಥದ್ದು ಆ ಟೀಮ್ ಇಂದ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೇರೆ ಟೀಮ್ ಜೊತೆನು ರ್ಯಾಪ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿರಿ. ಸೊ ಇದು ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಹೈಲೈಟ್ ಯುವರ್ ವರ್ಕ್ಸ್.
ಗೈಸ್ ಇದನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿಸಿ. ಫಸ್ಟ್ ಥಿಂಗ್ ಕಾರ್ಪೊರೇಟ್ಗೆ ಬಂದಾಗ ನೀವು ಪಾಲಿಸಬೇಕಾಗಿರೋದು 3 KPI, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಇದು ಬಂದ್ಬಿಟ್ಟು ಪ್ರೊಡಕ್ಟಿವಿಟಿ ನೀವೇನ್ ಕೊಡ್ತೀರಾ ಅದು, ಕ್ವಾಲಿಟಿ, ನಿಮ್ಮ ಅಕ್ಯುರೇಸಿ ಯಾವ ರೀತಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ನೊಂದೇನಂದ್ರೆ ನೀವು ಇನಿಷಿಯೇಟಿವ್ಸ್ ಯಾವ ತರ ತಗೊಂತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಯಾವಾಗ್ಲೂ ಈ 3 ಮೇಲೆ ಇರಬೇಕು. ಸೊ ನೀವು ಈ 3 ಕಾನ್ಸಂಟ್ರೇಷನ್ ಮಾಡಿದ್ರೆ ಸೊ ನಿಮ್ಮ ಪ್ರಮೋಷನ್ ವೈಸ್ ಆಗಿರ್ಲಿ, ನಿಮ್ಮ ಹೈಪ್ ವೈಸ್ ಆಗಿರ್ಲಿ, ನೀವು ಅದನ್ನ ಕೇಳಿ ಪಡ್ಕೋಬಹುದು. ಸೊ ಇದನ್ನ ನೀವು ಮೇಂಟೈನ್ ಮಾಡಿ. ಪ್ರೊಡಕ್ಷನ್ ಅಲ್ಲಿ ನಿಮ್ಮ ಟಾರ್ಗೆಟ್ ಏನಿದ್ರು ಮೀಟ್ ಮಾಡಿ. ಹಾಗೆ ಕ್ವಾಲಿಟಿ, ಅಕ್ಯುರೇಸಿನ ಮೇಂಟೈನ್ ಮಾಡಿ. ಸೊ ಮಿಸ್ಟೇಕ್ಸ್ ಆಗಲ್ಲ ಅಂತ ಹೇಳಲ್ಲ. ಸೊ ಮಿಸ್ಟೇಕ್ಸ್ ಆಗಿರೋದು ನೆಕ್ಸ್ಟ್ ಟೈಮ್ ಮಿಸ್ಟೇಕ್ ಆಗದೆ ಇರೋ ತರ ನೀವು ಅದನ್ನ ಕವರ್ ಅಪ್ ಮಾಡಿ. ಯಾಕಂದ್ರೆ ಗೊತ್ತಲ್ವಾ, ವಿತಿನ್ ಟೀಮ್ ಅಲ್ಲಿ ತುಂಬಾನೇ ಟಾಪ್ ಅಲ್ಲಿ ಇರಕ್ ಹೋಗ್ಬೇಡಿ. ಎಲ್ಲದಲ್ಲೂ ಮಿಸ್ಟೇಕ್ಸ್, ಕರೆಕ್ಷನ್ಸ್ ಎಲ್ಲರೂ ಟಾಪ್ ಇರಕ್ ಹೋಗ್ಬಿಡಿ. ಅದ್ರಲ್ಲೂ ಕೂಡ ಹೈಲೈಟ್ ಮಾಡ್ತಾರೆ, ಇವ್ರು ಪ್ರತಿ ಸಲ ನೀವು ತುಂಬಾನೇ ಮಿಸ್ಟೇಕ್ಸ್ ಇರ್ತಾರೆ ಅಂತ. ಸೊ ಯಾವ್ದಕ್ಕೂ ಅಷ್ಟು ಮಾಡಕ್ ಹೋಗ್ಬಿಡಿ. ನೀವು ಅದೇ ಹೇಳಿದ್ನಲ್ಲ, ನಿಮ್ಮ ವರ್ಕ್ ಮೇಲೆ ನೀವು ತುಂಬಾ ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಕೆಲಸ ಮಾಡಿ. ಟ್ರೈನಿಂಗ್ ನ ನೀಟಾಗಿ ತಗೊಳ್ಳಿ. ಸೊ ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇಲ್ಲ ಅಂದ್ರೆ ಅದನ್ನ ಕೂಡ ನೀವು ಮ್ಯಾನೇಜರ್ ಅಥವಾ ಟೀಮ್ ಲೀಡರ್ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿ. ನಮಗೆ 8% ನೀಟಾಗಿ ಟ್ರೈನಿಂಗ್ ಕೊಡ್ತಾ ಇಲ್ಲ, ನನ್ ಕಲಿಯಕ್ ಆಗ್ತಾ ಇಲ್ಲ ಅನ್ನೋದನ್ನ ನೀವು ಹೈಲೈಟ್ ಮಾಡಿ. ಸೊ ನೀವು ಅಲ್ಲಿ ನೀಟಾಗಿ ಕಲ್ತ್ಕೊಳ್ಳಿ, ಅದನ್ನ ನೀಟಾಗಿ ಬರ್ಕೊಳ್ಳಿ, ಇಲ್ಲ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯೂಚರ್ಗೆ ಅದು ಹೆಲ್ಪ್ ಆಗುತ್ತೆ. ನೀವು ಮುಂದೆ ಪ್ರೊಡಕ್ಷನ್ ಅಲ್ಲಿ ಇರ್ತೀರಲ್ವಾ, ಅವಾಗ ಹೆಲ್ಪ್ ಆಗುತ್ತೆ. ಹಾಗಾಗಿ ಅಂಡ್ ಇನ್ನೊಂದ್ರೆ ಹೈಲೈಟ್ ವರ್ಕ್ ಅಂತ ಏನಕ್ಕಂದ್ರೆ ಅಂದ್ರೆ ನಿಮಗೆ ಏನೆಲ್ಲ ಹೊಸದಾಗಿ ನೀವೇನಾದ್ರೂ ಶಾರ್ಟ್ ಕಟ್ಸ್ ನ ನೀವು ಫೈಂಡ್ ಔಟ್ ಮಾಡ್ತೀರಾ. ಈ ಶಾರ್ಟ್ ಕಟ್ ನ ಯೂಸ್ ಮಾಡಿದ್ರೆ ಈ ವರ್ಕ್ ನ ಈಸಿಯಾಗಿ ಮಾಡ್ಬೋದು ಅನ್ನೋದು ನೀವು ಕಂಡಿಡ್ಕೊಂತೀರಾ, ಫೈಂಡ್ ಔಟ್ ಮಾಡ್ತೀರಾ. ಇನ್ಸ್ಟೆಡ್ ಆಫ್ ಡಿಸ್ಕಸಿಂಗ್ ವಿತ್ ಅದರ್ ಕಲೀಗ್, ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ಮ ಮ್ಯಾನೇಜರ್ TL ಹತ್ರ ಹೋಗ್ಬಿಟ್ಟು ನಾನು ಇದೊಂದು ಶಾರ್ಟ್ ಕಟ್ಸ್ ನಾನು ಫೈಂಡ್ ಔಟ್ ಮಾಡಿದೆ. ಈ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಈ ವರ್ಕ್ ತುಂಬಾನೇ ಈಸಿ ಆಗುತ್ತೆ. ಹೀಗಾಗಿ ಇದನ್ನ ಇಡೀ ಟೀಮ್ ಫುಲ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಈಸಿ ವೇ ಆಫ್ ವರ್ಕಿಂಗ್ ನ ನೀವು ಅವರಿಗೆ ಹೇಳಿದ್ರೆ, ಅಟ್ಲೀಸ್ಟ್ ನೀವು ಮ್ಯಾನೇಜರ್ಗೆ ಟೀಮ್ ಹೇಳಿದ್ರೆ ನಿಮ್ಮ ಮೇಲೆ ಒಳ್ಳೆಯ ಇಂಪ್ರೆಷನ್ ಬೆಳೆಯುತ್ತೆ. ಓಕೆ, ಇವ್ರು ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಿದ್ದಾಳೆ ಈ ವರ್ಕ್ ಬಗ್ಗೆ ಅನ್ನೋದನ್ನ. ಸೊ ಅದನ್ನ ನೀವು ಏನ್ ಮಾಡಿ ಅಂದ್ರೆ ಪಕ್ಕದಲ್ಲಿ ಹೇಳಕ್ ಹೋಗ್ಬೇಡಿ. ಕಲೀಗ್ ಹತ್ರ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿ, ನಾನು ಇದನ್ನ ಫೈಂಡ್ ಔಟ್ ಮಾಡಿದ್ರೆ ನೀನು ಕೂಡ ಅಪ್ಲೈ ಮಾಡು, ನಿನಗೂ ಯೂಸ್ ಆಗುತ್ತೆ ಹೇಳಕ್ ಹೋಗ್ಲೇಬೇಡಿ. ದಯಮಾಡಿ ಆ ತಪ್ಪನ್ನ ಮಾಡ್ಬಿಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾಳೆ ದಿನ ಆ ಪರ್ಸನ್ ಹೋಗ್ಬಿಟ್ಟು ಮ್ಯಾನೇಜರ್ ಅಥವಾ ಟೀಮ್ ಲೀಡರ್ ಹತ್ರ ಹೋಗ್ಬಿಟ್ಟು ಈ ತರ ಮಾಡ್ಬೋದು ಅನ್ನೋದನ್ನ ಅವ್ರು ಹೇಳಿದ್ರೆ ಅವಾಗ ಏನಾಗುತ್ತೆ, ಅವರು ಹೈಲೈಟ್ ಆಗ್ತಾರೆ. ಸೊ ನೀವು ಹೇಳಿರೋ ನೀವ್ ಎಲ್ಲೋಗಿರ್ತೀರಾ, ಅವ್ರು ನಿಮ್ಮ ಹೆಸರು ಹೇಳೋದೇ ಇಲ್ಲ, ಅವ್ರ ಹೆಸರು ಹೇಳ್ತಾರೆ, ಇಲ್ಲ ನಾನೇ ಕಂಡ್ಕೊಂಡೆ ಅಂತ ಹೇಳ್ಬಿಡ್ತಾರೆ. ಸೊ ಈ ತರದೆಲ್ಲ ಥಿಂಗ್ಸ್ ಕಾರ್ಪೊರೇಟ್ ಅಲ್ಲಿ ಆಗ್ತಾನೆ ಇರುತ್ತೆ. ಹಾಗಾಗಿ ಆದಷ್ಟು ನಿಮಗೆ ಏನ್ ಹೊಸದಾಗಿರೋ ಥಿಂಗ್ಸ್ ಗೊತ್ತಾಗತ್ತೋ ಅದನ್ನ ನೀವು ಒಟ್ಟು ಹೇಳಿ. ಅದನ್ನ ನೀವು ಮ್ಯಾನೇಜರ್ಗೆ ಹೇಳಿ, ಟೀಮ್ ಲೀಡರ್ಗೆ ಹೇಳಿ. ಸೊ ಇದು ಕೂಡ ನಿಮ್ಮ KPI ಗೆ ಆಡ್ ಆಗುತ್ತೆ, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಆಯ್ತಾ? ಅಂಡ್ ನೆಕ್ಸ್ಟ್ ಥಿಂಗ್ ಇನ್ನೊಂದೇನಂದ್ರೆ ಒನ್ ಆನ್ ಒನ್ ಅಂದ್ರೆ ಏನಿಲ್ಲ, ನಿಮ್ಮ ಮ್ಯಾನೇಜರ್ ಮತ್ತೆ ನಿಮ್ಮ ಜೊತೆ 3 months ಕ್ವಾರ್ಟರ್ಲಿ ಒನ್ಸ್ ಈ ತರ ಮೀಟಿಂಗ್ಸ್ ಆಗ್ತಾನೆ ಇರುತ್ತೆ. ಕೆಲವೊಂದು ಕಂಪ್ನಿ ಮೇಲೆ ಡಿಪೆಂಡ್. ಒಂದೊಂದು ಕಂಪ್ನಿ 2 months ಮಾಡ್ತಾರೆ, ಒಂದೊಂದು ಕಂಪ್ನಿ 3 months once ಮಾಡ್ತಾರೆ. ಸೊ ಈ ಡಿಸ್ಕಷನ್ ಅಲ್ಲಿ ನೀವು ತುಂಬಾ ಇಲ್ಲಿ ಡಿಸ್ಕಸ್ ಆಗೋದು, ನೀವು ಏನ್ ಮಾಡಿದ್ರಿ ಕ್ವಾರ್ಟರ್ಲಿ, ಏನ್ ಪರ್ಫಾರ್ಮೆನ್ಸ್ ಮಾಡಿದ್ರಿ, ಇನ್ನು ಏನನ್ನ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು, ಇನ್ನು ಏನನ್ನ ನೀವು ಕಲಿಬೇಕು ಅನ್ನೋದು ಡಿಸ್ಕಸ್ ಆಗುತ್ತೆ. ಸೊ ಅಲ್ಲಿ ನೀವು ಹೈಲೈಟ್ ಮಾಡ್ಬೇಕಾಗಿದ್ದಷ್ಟೇ, ನೀವು ಏನೆಲ್ಲ ಇಷ್ಟೆಲ್ಲ ದಿನ ಏನೆಲ್ಲ ವರ್ಕ್ ಮಾಡಿದ್ರ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಈ ವರ್ಕ್ ನ ಇಷ್ಟು ವರ್ಕ್ ನಾನು ಮುಗಿಸಿದೀನಿ. ಸೊ ಇದನ್ನ ನಾನು ಕಲ್ತಿದ್ದೀನಿ, ನಾನು ಬೇರೆ ಯಾರಿಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ, ಇವರಿಗೆ ಇಷ್ಟು ಈ ವರ್ಕ್ ಮೇಲೆ ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಸೊ ಈ ತರದೆಲ್ಲ ಡಿಸ್ಕಸ್ ಮಾಡಿ ನೀವು. ಹಾಗೆ ನಿಮ್ಮ ಅಕ್ಯುರೇಸಿ, ನೀವು ಎಷ್ಟು ಅಕ್ಯುರೇಸಿ, ಪ್ರೊಡಕ್ಟಿವಿಟಿ ಎಷ್ಟು ಕೊಟ್ಟಿದ್ದೀರಾ, ನಿಮ್ಮ ಟಾರ್ಗೆಟ್ ಎಷ್ಟು ಮೀಟ್ ಮಾಡಿದ್ದೀರಾ, ನನ್ನ ಟಾರ್ಗೆಟ್ ಎಷ್ಟಿತ್ತು, ನಾನು ಡೇ ಬೈ ಡೇ ಇಷ್ಟು ಮಾಡಿದ್ದೀನಿ ಅನ್ನೋದನ್ನ ಹೈಲೈಟ್ ಮಾಡಿ. ಹಾಗೆ ನಿಮ್ಮ ಅಕ್ಯುರೇಸಿನ ನೋಟ್ ಮಾಡ್ಕೊಳ್ಳಿ. ನನ್ನ ಮಿಸ್ಟೇಕ್ಸ್ ನಾನು ಇಷ್ಟೇ ಮಾಡಿರೋದು. ಸೊ ಹಾಗಾಗಿ ಇನಿಷಿಯೇಟಿವ್ಸ್, ನೀವು ಏನೇನು ಇನಿಷಿಯೇಟಿವ್ಸ್ ತಗೊಂಡಿದ್ದೀರಾ, ಸೊ ನಾನು ಈ ರೀತಿಯಾಗಿ ಇನಿಷಿಯೇಟಿವ್ಸ್ ತಗೊಂಡಿದ್ದೀನಿ ಎಲ್ಲಾನು ಹೈಲೈಟ್ ಮಾಡಿ. ಬಿಕಾಸ್ ಇದು ಕೂಡ ನಿಮ್ಮ ಒಂದು ಪ್ರಮೋಷನ್ಗಾಗಿರ್ಲಿ, ಒಂದು ಹೈಕ್ಗಾಗಿರ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾಳೆ ದಿನ ನಿಮ್ಗೆ 1% ಕೂಡ ಹೈಕ್ ಕೊಟ್ಟಿಲ್ಲ, ಅಥವಾ ನಿಮ್ಗೆ ನಾಳೆ ದಿನ ಪ್ರಮೋಷನ್ ಅಂತ ಮ್ಯಾಟರ್ ಬಂದಾಗ ನಿಮಗೆ ಏನು ಕೊಟ್ಟಿಲ್ಲ, ಜಸ್ಟ್ ಇರ್ತಾರಲ್ಲ ಸೈಡ್ ಅಲ್ಲಿ ಬಕೆಟ್ ಗಳಿಗೆ ಏನಾದ್ರು ಪ್ರಮೋಷನ್ ಕೊಟ್ಟಾಗ ನೀವು ಅದನ್ನ ಪಾಯಿಂಟ್ ಔಟ್ ಮಾಡ್ಬೋದು. ನಾನು ಇದೆಲ್ಲ ವರ್ಕ್ ಮಾಡಿದೀನಿ, ಯಾಕೆ ನೀವು ನನಗೆ ಪ್ರಮೋಷನ್ ಕೊಟ್ಟಿಲ್ಲ, ಯಾಕೆ ನೀವು ನನಗೆ ಹೈಕ್ ಕೊಟ್ಟಿಲ್ಲ ಅನ್ನೋ ಕ್ವಶನ್ ಮಾಡೋಂತ ರೈಟ್ಸ್ ನಿಮ್ಗೆ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಇದು ಕೆಲವೊಂದು ನಾನು ಇವಾಗ 6 years ಇಂದ ವರ್ಕ್ ಮಾಡ್ತಾ ಬಂದಿರೋದು. ನಾನು ಆಲ್ರೆಡಿ ಒಂದು 3 ಕಂಪ್ನಿ ಚೇಂಜ್ ಮಾಡಿದ್ರಿ. ಬಟ್ ನಾನು ಪ್ರತಿಯೊಂದು ಕಂಪ್ನಿಯಿಂದನೂ ಬಿಡುವಾಗ ಪ್ರತಿಯೊಂದನ್ನು ನಾನು ಕಲ್ತಿದ್ದೀನಿ. ಹಾಗಾಗಿ ನಾನು ಯಾವ ರೀತಿ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದನ್ನ ಕಲಿತೀನಿ. ಹಾಗಂತ ಹೇಳ್ಬಿಟ್ರೆ ನೀವು ಹೋಗ್ಬಿಟ್ಟು ಬಕೆಟಿಂಗ್ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಮ ಹಾರ್ಡ್ ವರ್ಕ್ ಇಂದ, ನಿಮ್ಮ ಸ್ಮಾರ್ಟ್ ವರ್ಕ್ ಇಂದ ನಿಮ್ಮ ಪ್ರಮೋಷನ್ ಅಥವಾ ನಿಮ್ಮ ಹೈಕ್ ಅನ್ನ ತಗೊಳ್ಳೋದಕ್ಕೆ ನೀವು ಆದಷ್ಟು ಪ್ರಯತ್ನ ಪಡಿ. ನೆಕ್ಸ್ಟ್ ಬಂದ್ಬಿಟ್ಟು ಕರಿಯರ್ ಗ್ರೋತ್. ಸೊ ಕಾನ್ಸಂಟ್ರೇಟ್ ಆನ್ ಯುವರ್ ಕರಿಯರ್.
ಸೊ ಹೆಂಗೆ ಅಂದ್ರೆ ಗೈಸ್, ತುಂಬಾ ಜನ ಒಂದೇ ಕಂಪ್ನಿಲಿ ಇರ್ತೀನಿ, ನಾನು ಇದೇ ಕಂಪ್ನಿಲೇ ಜಾಯ್ನ್ ಆಗಿದ್ದೀನಿ, ಇದೇ ಕಂಪ್ನಿಲೇ ಪ್ರಮೋಷನ್ ತಗೊಂಡು ಇಲ್ಲೇ ಇರ್ತೀನಿ ಅಂದ್ರೆ ಒಳ್ಳೆ ಮಾತೆ. ಯಾಕಂದ್ರೆ ಒಂದೇ ಕಂಪ್ನಿಲಿ ನೀವು ಇದ್ದಾಗ ನಿಮ್ಗೆ ಪ್ರಮೋಷನ್ ಈಸಿಯಾಗಿ ಬೇಗನೆ ಸಿಕ್ಬಿಡುತ್ತೆ. ಅಂದ್ರೆ ನಿಮ್ಮ ಬೇಗನೆ ಸಿಕ್ಬಿಡುತ್ತೆ ಅಂದ್ರೆ ಒನ್ ಶಾಟ್ ಆಫ್ ಸಿಗತ್ತೆ ಅಂತ ಹೇಳಲ್ಲ, ನಿಮ್ಮ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಅವರಿಗೆ ಸಿಗತ್ತೆ, ಆಯ್ತಾ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ KPI ಇರ್ಬೋದು ಅಥವಾ ಒನ್ ಮೀಟಿಂಗ್ ಎಲ್ಲರೂ ನಿಮ್ಮ ಹೈಲೈಟ್ ಮಾಡ್ಬೇಕು. ನಿಮ್ಮ ಹಾರ್ಡ್ ವರ್ಕ್ ನ ನೀವು ಶೋ ಆಫ್ ಮಾಡಿದಾಗ ಅಥವಾ ಸ್ಮಾರ್ಟ್ ವರ್ಕ್ ನ ಅವರಿಗೆ ಅಂದ್ರೆ ನೀವು ಈಸಿಯಾಗಿ ಪ್ರಮೋಷನ್ ನ ನೀವು ಕೇಳಬಹುದು. ಹಾಗಾಗಿ ನೀವು ಒಂದೇ ಕಂಪ್ನಿಲಿ ಇದ್ದಾಗ ನಿಮ್ಗೆ ಒಂದೇ ಮ್ಯಾನೇಜರ್ ಅಥವಾ ಒಂದೇ ಟೀಮ್ ಅಂಡರ್ ನೀವು ವರ್ಕ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಪ್ರಮೋಷನ್ ಕೇಳೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಎಷ್ಟೇ ವರ್ಷ ಮಾಡ್ತೀರ ಅಂದ್ರೂ ಮಾಡಿ, ಬಟ್ ಕರಿಯರ್ ಗ್ರೋತ್ ಅಂತ ಹೇಳಿದ್ನಲ್ಲ, ಆದಷ್ಟು ಒಂದೇ ಇದ್ರಲ್ಲಿ ಕುತ್ಕೊಳ್ಳೋ ಬದಲು ನೀವು ಹೊಸದಾಗಿ ಏನೆಲ್ಲ ನಾನು ಇಂಪ್ರೂವೈಸ್ ಮಾಡ್ಕೋಬಹುದು, ಯಾವ್ದೆಲ್ಲ ರೀತಿಯಲ್ಲಿ ನಾನು ಇಂಪ್ರೂವ್ ಮಾಡ್ಕೊಂಡ್ರೆ ನನ್ನ ಪ್ರಮೋಷನ್ ನನಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಮ್ಯಾನೇಜರ್ ಅಥವಾ ಟೀಮ್ ಲೀಡರ್ ಜೊತೆ ಡಿಸ್ಕಸ್ ಮಾಡಿ, ನನಗೆ ಪ್ರಮೋಷನ್ ಬೇಕು, ನಾನು ಯಾವ ರೀತಿ ಇನ್ನು ಎಕ್ಸ್ಟ್ರಾ ಆಕ್ಟಿವಿಟೀಸ್ ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಆಯ್ತಾ. ಸೊ ಹಾಗಾಗಿ ಇದೆಲ್ಲವನ್ನ ಮಾಡಿ ನೀವು ಪ್ರಮೋಷನ್ ಒಂದೇ ಕಂಪ್ನಿ ತಗೊಂತೀರ ಅಂದ್ರೆ ತಗೊಳ್ಳಿ. ಇನ್ನು ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಟಾಕ್ಸಿಕ್ ಎನ್ವೈರನ್ಮೆಂಟ್ ಇರುತ್ತೆ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಏನೇ ಮಾಡಿ ನಿಮ್ಗೆ ಅಲ್ಲಿ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ. ನಿಮ್ಮ ಪ್ರೊಡಕ್ಷನ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಮತ್ತೆ ಎಲ್ಲದ್ರಲ್ಲೂ ಇನಿಷಿಯೇಟಿವ್ಸ್ ತಗೊಂತಾ ಇದ್ದೀರಾ, ಹಾರ್ಡ್ ವರ್ಕ್ ಚೆನ್ನಾಗಿದೆ, ಎಲ್ಲಾನು ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಏನು ಹೈಲೈಟ್ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲವೊಂದು ಬಕೆಟ್ಸ್ ಗಳು ಇರ್ತಾರೆ, ಅವ್ರಿಗೆ ಕೊಟ್ಬಿಡ್ತಾರೆ ಎಲ್ಲ ಹೈಕ್ ಪ್ರಮೋಷನ್ಸ್. ಸೊ ಆ ಟೈಮಲ್ಲಿ ನಿಮ್ಗೆ ಅಲ್ಲಿ ಆಗ್ತಾನೆ ಇಲ್ಲ ಅಂದ್ರೆ ದಯಮಾಡಿ ಕ್ವಿಟ್ ಮಾಡಿ, ಆ ಜಾಬ್ ನ ಕ್ವಿಟ್ ಮಾಡಿ. ಬಿಕಾಸ್ ನೀವ್ ಎಷ್ಟೇ ವರ್ಷ ಮಾಡಿದ್ರು ಅಷ್ಟೇ ಆಯ್ತಾ. ಸುಮ್ನೆ ಅವ್ರ ಅಂಡರಲ್ಲಿ ಕುತ್ಕೊಂಡು ಇವಾಗ ನನ್ಗೆ ಪ್ರಮೋಷನ್ ಸಿಕ್ಕಿಲ್ಲ, ನನ್ಗೆ ಹೈಕ್ ಸಿಕ್ಕಿಲ್ಲ ಅಂತ ಬೈಕ್ ಅಂತ ಕುತ್ಕೊಳ್ಳೋ ಬದಲು ಬೇರೆ ಕಂಪ್ನಿಗೆ ಹೋಗಿ. ಯಾಕೆ, ನೀವು ಇವಾಗ ಆಲ್ರೆಡಿ ಒಂದ್ ಕಂಪ್ನಿ ಒಂದ್ ಪೊಸಿಷನ್ ಅಲ್ಲಿ ಇದ್ದೀರಾ ಅಥವಾ ಒಂದು ಡೆಸಿಗ್ನೇಷನ್ ಅಲ್ಲಿ ಇದ್ದೀರಾ, ನೀವು ನೆಕ್ಸ್ಟ್ ಕಂಪ್ನಿಗೆ ಹೋದ್ರೆ ಬೇಡ ಅಂದ್ರು ಅವರು ನೆಕ್ಸ್ಟ್ ಲೆವೆಲ್ ಕೊಡೋದು. ಸೊ ನೀವು ಇಲ್ಲಿ ಕುತ್ಕೊಂಡು ಇಲ್ಲೇ ಪ್ರಮೋಷನ್ ತಗೊಂಡು ನೆಕ್ಸ್ಟ್ ಲೆವೆಲ್ ಹೋಗೋ ಬದಲು ಬೇರೆ ಕಂಪ್ನಿ ಹೋಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೂ ಹೋಗ್ತೀರಾ, ಇಲ್ಲಿ ಕೂಡ 4-5% ಅಲ್ಲಿ ಡೈರೆಕ್ಟ್ ಆಗಿ ಒನ್ ಶಾಟ್ ಅಲ್ಲಿ ನಿಮ್ಗೆ 30 to 40% ಹೈಕ್ ಸಿಗತ್ತೆ. ಸೊ ಇದ್ರ ಬಗ್ಗೆ ವಿಚಾರ ಮಾಡಿ. ಸೊ ಇಲ್ಲ ನನಗೆ ಕಂಪ್ನಿ ಚೇಂಜ್ ಮಾಡಕ್ ಇಷ್ಟ ಇಲ್ಲ, ನನಗೆ ಇದೇ ಕಂಪ್ನಿಲೇ ಇರ್ಬೇಕು, ನನಗೆ ಈ ಕಂಪ್ನಿಲೇ ವರ್ಕ್ ಮಾಡಕ್ ಇಷ್ಟ ಅನ್ನೋರು ಇದ್ರೆ, ಇಲ್ಲ ನೀವು ಅಟ್ಲೀಸ್ಟ್ ಒಂದು ಟೀಮ್ ನ ಚೇಂಜ್ ಮಾಡಿ. ನನಗೆ ಈ ಟೀಮ್ ಅಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಟಾಕ್ಸಿಕ್ ಎನ್ವೈರನ್ಮೆಂಟ್ ತುಂಬಾ ಇದೆ, ಬೇರೆ ಟೀಮ್ ಹೋಗ್ತೀನಿ ಅಂತ ಅಂದ್ರೆ ಹೋಗಿ. ಯಾಕೆಂದ್ರೆ ಬೇರೆ ಕಡೆ ಹೋಗಿ ನಿಮ್ಗೆ ಅಟ್ಲೀಸ್ಟ್ ಬೇರೆ ಎನ್ವೈರನ್ಮೆಂಟ್ ಅಲ್ಲಿ ಇರ್ತೀರಾ, ಬೇರೆ ವರ್ಕ್ ನ ಕಲಿತೀರಾ. ಸೊ ಆವಾಗ ನಿಮಗೆ ನಿಮ್ಮಲ್ಲಿ ನೀವು ಇನ್ನೂ ಇಂಪ್ರೂವೈಸ್ ಅಂದ್ರೆ ನಿಮ್ಮ ಸ್ಕಿಲ್ ನ ಇನ್ನೂ ಇನ್ಕ್ರೀಸ್ ಮಾಡಕ್ಕೆ ಆಪರ್ಚುನಿಟೀಸ್ ತುಂಬಾ ಸಿಗ್ತಾ ಹೋಗುತ್ತೆ. ಸೊ ಅದು ಕೂಡ ಮಾಡಬಹುದು. ಸೊ ಕಂಪ್ನಿ ಟು ಕಂಪ್ನಿ ಚೇಂಜ್ ಮಾಡೋದೇ ಒಂದೇ ಸೊಲ್ಯೂಷನ್ ಅಂತಾನು ಹೇಳಕ್ ಆಗಲ್ಲ, ಬಿಕಾಸ್ ಎಲ್ಲಾ ಕಡೆನೂ ಇರುತ್ತೆ ಟಾಕ್ಸಿಕ್ ಎನ್ವೈರನ್ಮೆಂಟ್. ಇವಾಗ ಈ ಕಂಪ್ನಿ ಇದೆ, ಇನ್ನು ಬೇರೆ ಕಡೆ ಇರಲ್ಲ ಅಂತಾನು ಹೇಳಕ್ಕಾಗಲ್ಲ, ಹಂಗಂತ ಇರತ್ತೆ ಅಂತಾನು ಹೇಳಕ್ಕಾಗಲ್ಲ. ಈ ಟಾಕ್ಸಿಕ್ ಎನ್ವೈರನ್ಮೆಂಟ್ ಕಾರ್ಪೊರೇಟ್ ಅಷ್ಟೇ ಅಲ್ಲ, ಹೊರಗಡೆ ಬೇರೆ ಫೀಲ್ಡ್ಸ್ ಅಲ್ಲಿ ಕೂಡ ಇರುತ್ತೆ. ಸೊ ಇದು ಡಿಪೆಂಡ್ಸ್ ಆನ್ ದ ಟೀಮ್, ಡಿಪೆಂಡ್ಸ್ ಆನ್ ದ ಮ್ಯಾನೇಜ್ಮೆಂಟ್. ಸೊ ನಮ್ಗೆ ಅದು ಒಳ್ಳೆ ಅಂಡರ್ಸ್ಟ್ಯಾಂಡ್ ಆಗುವಂತದ್ದು, ಒಳ್ಳೆ ಮ್ಯಾನೇಜ್ಮೆಂಟ್ ಕೆಳಗಡೆ ವರ್ಕ್ ಮಾಡ್ತೀವಿ ಅಂದ್ರೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಸೊ ಗೈಸ್, ಹಂಗಂತ ಹೇಳ್ಬಿಟ್ಟು ನೀವು ಪ್ರೆಷರ್ ಆಗಿದ್ರೆ ಸಡನ್ ಆಗಿ 6 ಮಂತ್ಸ್ಗೆನೆ ಅಥವಾ 1 year ಒಳಗಡೆ ನೀವು ಟೀಮ್ ಚೇಂಜ್ ಮಾಡಿ, ಕಂಪ್ನಿ ಚೇಂಜ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಸೊ ಅಟ್ಲೀಸ್ಟ್ ನೀವು ಪ್ರೆಷರ್ ಆಗಿ ಜಸ್ಟ್ ಒಂದು ಕಂಪ್ನಿ ಜಾಯ್ನ್ ಆಗಿದ್ರೆ ಅಂದ್ರೆ ಅಟ್ಲೀಸ್ಟ್ 2 years ಆದ್ರೂ ಒಂದು ಕಂಪ್ನಿ ಮಾಡಿ, ಅದು ಎಷ್ಟೇ ಟಾಕ್ಸಿಕ್ ಎನ್ವೈರನ್ಮೆಂಟ್ ಇರ್ಲಿ, ಹೇಗೆ ಇರ್ಲಿ, ನೀವು ಅಲ್ಲಿರುವಂತಹ ವರ್ಕ್ ಅನ್ನ ಕಲೀರಿ, ಹಾಗೆ ನಿಮ್ಮ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗೆ ಇದು ಬೇರೆ ಬೇರೆ ಆಕ್ಟಿವಿಟೀಸ್ ನ ನೀವು ಟೇಕ್ ಓವರ್ ಮಾಡ್ಕೊಂಡು ಕಲಿಯೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಯಾಕೆ ಅಂದ್ರೆ ನೀವು ಇವಾಗ 2 years ಒಳಗಡೆ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಜಂಪ್ ಆಗ್ತೀರಾ ಅಂದ್ರೆ ಅಲ್ಲಿ ನಿಮ್ಗೆ ತುಂಬಾ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಸ್ಟೆಬಿಲೈಸ್ಡ್ ಆಗಿಲ್ಲ ಅನ್ನೋದು, ಅಂದ್ರೆ ಒಂದು ಕಂಪ್ನಿಗೆ ಸ್ಟೆಬಿಲೈಸ್ಡ್ ಆಗಿಲ್ಲ ಅನ್ನೋದನ್ನ ಅವ್ರು ಫೀಲ್ ಮಾಡ್ತಾರೆ. ಹಾಗಾಗಿ ಸೊ ಆದಷ್ಟು ನೀವು ಪ್ರೆಷರ್ ಆಗಿ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ರೆ ಒಂದು 2 years ಆದ್ರೂ ಒಂದು ಟೀಮ್ ಅಲ್ಲಿ ಆಗಿರ್ಲಿ ಅಥವಾ ಒಂದು ಕಂಪ್ನಿಲಿ ಆಗಿರ್ಲಿ ಒಂದು ವರ್ಕ್ ಅನ್ನ ಮಾಡಿ. ಟೀಮ್ ಬೇಕಾದ್ರೆ ಚೇಂಜ್ ಮಾಡಿ, ಬಟ್ ಕಂಪ್ನಿನ ಚೇಂಜ್ ಮಾಡೋಂಥದ್ದು ಯಾವುದೇ ರೀತಿಯ ಚಾನ್ಸ್ ಅನ್ನ ತಗೋಬೇಡಿ. ಸೊ ಗೈಸ್, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ಬೇಕು ಅಂತ ಅನ್ಕೊಂಡಿರುವಂತಹ ಟಾಪಿಕ್ಸ್. ಸೊ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಸ್ಕಿಲ್ಸ್ ಅನ್ನ ಕಲೀರಿ, ಅಥವಾ ಬೇರೆ ಬೇರೆ ಕೋರ್ಸ್ ನ, ಕಂಪ್ನಿ ಇಂಟರ್ನಲ್ಲಿ ಕೆಲವೊಂದು ಕೋರ್ಸ್ ನ ಲಾಂಚ್ ಮಾಡ್ತಾರೆ, ಆ ಕೋರ್ಸ್ ಅನ್ನ ನೀವು ಕಲೀರಿ. ಸೊ ಅದನ್ನ ಆ ತರ ಆಪರ್ಚುನಿಟಿನ ನೀವು ತಗೊಂಡು ನಾಲೆಜ್ ನ ಗೇನ್ ಮಾಡೋಂಥದ್ದೊಂದು ಗೇನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಕಾರ್ಪೊರೇಟ್ ಬಗ್ಗೆ ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋದು. ಯಾರೆಲ್ಲ ವರ್ಕ್ ಜಾಬ್ ನೋಡ್ತಾ ಇದ್ದೀರಾ ಅಥವಾ ಜಾಬ್ ಎಂಟರ್ ಆಗಿದ್ದೀರಾ, ಎಲ್ರಿಗೂ ಆಲ್ ದ ಬೆಸ್ಟ್. ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಸೊ ನಾನು ಇನ್ನೊಮ್ಮೆ ಹೇಳ್ತಿದೀನಿ, ಯಾರೆಲ್ಲ ಈ ಚಾನೆಲ್ ಹೊಸದಾಗಿಂದ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮತ್ತೆ ನಿಮ್ಗೆ ಇದೇ ರಿಲೇಟೆಡ್ ಏನಾದ್ರೂ ಕಾರ್ಪೊರೇಟ್ಸ್ ಅಥವಾ ಯಾವ್ದಾದ್ರು ಜಾಬ್ ರಿಲೇಟೆಡ್ ಯಾವುದೇ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ಆ ತರ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.